ಗ್ಯಾರಂಟಿ ಘೋಷಣೆ ಮಾಡಿದಾಗ ಮೋದಿ ಆರ್ಥಿಕವಾಗಿ ದಿವಾಳಿ ಆಗೋಗುತ್ತೆ ರಾಜ್ಯ ಅಂತ ಹೇಳಿದ್ರು. ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಕೂಡ ಮಾತನಾಡಿದ್ರು. ಅಶೋಕ್ ಆಗ್ಲಿ, ವಿಜಯೇಂದ್ರ ಆಗ್ಲಿ, ಯಡಿಯೂರಪ್ಪ ಇವರೆಲ್ಲರೂ ಕೂಡ ಟೀಕೆ ಮಾಡಿದ್ರು. ಅಶೋಕ್, ವಿಜಯೇಂದ್ರ ಸ್ವಂತವಾಗಿ ಏನು ಹೇಳಲ್ಲ, RSS ಏನ್ ಬರ್ಕೊಡುತ್ತೋ ಅದನ್ನೇ ಅವ್ರು ಹೇಳೋದು. RSS ನವರು ಹೇಳಿದಂತೆ ಗಿಳಿ ಪಾಠ ಹೇಳೋದು ಅಷ್ಟೇ ಅವ್ರ ಕರ್ತವ್ಯ ಆಗ್ಬಿಟ್ಟಿದೆ. ನಾನು ಅಸೆಂಬ್ಲಿಯಲ್ಲಿ ಬಿಜೆಪಿ ನಾಯಕರನ್ನ ಒಂದ್ಸಾರಿ ಕೇಳಿದ್ದೆ. ಆಗ ಏನ್ ಮಾಡೋದು ಸರ್, ಇಲ್ಲಿ ಒಬ್ರು ಕೂತ್ಕೊಳ್ತಾರೆ, ಅವ್ರು ಹೇಳೋದನ್ನ ಹೇಳ್ಬೇಕು ಅಂತ ಅಂದಿದ್ರು. ಇಂಥವ್ರು ನಿಮಗ್ ಬೇಕಾ ಅಂತ ಬಿಜೆಪಿ ವಿರುದ್ಧ ಟೀಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು. ನಿಮ್ ಕೈಲಿ ಮಾಡಕ್ಕಾಗಲ್ಲ, ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ ಅಂತ ಹೇಳಿದ್ರು. ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 5 ತಿಂಗಳಾಯ್ತು. 2 ವರ್ಷ 5 ತಿಂಗಳಾಯ್ತು. ಇವತ್ತಿನವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000 ಕೋಟಿ. 1,00,000 ಕೋಟಿ ಗ್ಯಾರಂಟಿ ಯೋಜನೆಗಳ ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ, ವಿಜಯೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡಿದ್ರು. ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವ್ರು ಏನು ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತನೂ ರಾಮ, ಕೃಷ್ಣ ಅಂತನೂ ಕೃಷ್ಣ, ಈ ಥರ ಹೇಳ್ಕೊಡೋದು. BJP ಅವರು ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ. ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ, ವಿಜಯೇಂದ್ರ ಸ್ವಂತವಾಗಿ ಏನೂ ಹೇಳಲ್ಲ. RSS ನವ್ರು ಬರ್ಕೊಡ್ತಾರೆ, ಅದು ಓದೋದು. ಇಂಥ ಪಾರ್ಟಿ ಬೇಕಾ ನಿಮಗೆ? ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ